ಕನ್ನಡ ವಿಕಿಪೀಡಿಯಾದಲ್ಲಿ ಒಂದು ಲೇಖನವನ್ನು ಬರೆಯುವ ರೀತಿಯನ್ನು ತೋರಿಸಿದ ಹಿಂದಿನ ವಿಡಿಯೋಗಳ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಾಗುತ್ತದೆ. ಹೊಸ ಖಾತೆ ತೆರೆಯಿರಿ ಮೇಲೆ ಕ್ಲಿಕ್ ಮಾಡಿ. ನೀವು ಬಳಸಲು ಇಷ್ಟಪಡುವ ಒಂದು ಯೂಸರ್ ನೇಮ್ ಟೈಪ್ ಮಾಡಿ. ಒಂದು ಪಾಸ್ವರ್ಡ್ ಟೈಪ್ ಮಾಡಿ. ಇನ್ನೊಂದು ಸಲ ಅದನ್ನು ಟೈಪ್ ಮಾಡಿ. ನಿಮ್ಮ ಇಮೇಲ್ ವಿಳಾಸವನ್ನು ನೀಡಿ. ಚಿತ್ರದಲ್ಲಿ ತೋರಿಸಿರುವ ಅಕ್ಷರಗಳನ್ನು ಟೈಪ್ ಮಾಡಿ. ಕ್ರಿಯೇಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಲಾಗಿನ್ ಆಗಿದ್ದೀರಿ. ಲಾಗಿನ್ ಆದ ಮೇಲೆ ಮೇಲ್ಗಡೆ ನೀವು ನಿಮ್ಮ ಬಳಕೆದಾರ ಹೆಸರು ಅಥವಾ ಯೂಸರ್ ನೇಮ್ ಅನ್ನು ನೋಡಬಹುದು. ಈಗ ನೀವು ನಿಮ್ಮ ಎಡಿಟಿಂಗ್ ಆರಂಭಿಸಬಹುದು. ನೀವು ಒಂದು ಲೇಖನ ಬರೆಯಲು ಇಚ್ಛಿಸಿದಾಗ ಸರ್ಚ್ ಬಾಕ್ಸ್ನಲ್ಲಿ ಅದನ್ನು ಟೈಪ್ ಮಾಡಿ. ಈ ಹಿಂದೆ ಇದೇ ವಿಷಯದ ಬಗ್ಗೆ ಯಾರೂ ಬರೆದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಲೇಖನ ಇಲ್ಲದಿದ್ದರೆ ಕೆಂಪು ಬಣ್ಣದ ಲಿಂಕ್ ಕಾಣಿಸಿಕೊಳ್ಳುತ್ತದೆ. ಕೆಂಪು ಬಣ್ಣದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಹೊಸ ವಿಂಡೋ ತೆರೆದಿರುವುದನ್ನು ನೋಡುತ್ತೀರಿ. ಇಲ್ಲಿ ನೀವು ಹೊಸ ಲೇಖನದ ಟೈಪಿಂಗ್ ಶುರು ಮಾಡಬಹುದು. ನಮ್ಮ ಲೇಖನ ಈ ರೀತಿ ಆರಂಭವಾಗುತ್ತದೆ. ನೀವು ಲೇಖನ ಆರಂಭ ಮಾಡುವಾಗ ಸಾರಾಂಶವನ್ನು ಬರೆಯಬೇಕು. ಲೇಖನ ಟೈಪಿಂಗ್ ನಡೆಸಿದ ನಂತರ ನೀವು ಮುನ್ನೋಟ ಅಂದರೆ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲೇಖನ ವಿಕಿಪೀಡಿಯಾದಲ್ಲಿ ಹೇಗೆ ಕಾಣುತ್ತದೆ ಎಂದು ನೋಡಬಹುದು. ಬದಲಾವಣೆ ಮಾಡಬೇಕಾದರೆ ಎಡಿಟಿಂಗ್ ವಿಂಡೋಗೆ ಹೋಗಿ ತಿದ್ದಬಹುದು. ನಿಮ್ಮ ಲೇಖನ ಸಂಪೂರ್ಣವಾಗಿ ಸರಿಯಾಗಿದ್ದರೆ ಪುಟವನ್ನು ಉಳಿಸಿ ಬಟನ್ ಕ್ಲಿಕ್ ಮಾಡಿ. ಈಗ ನೀವು ಹೇಗೆ ದಪ್ಪ ಅಕ್ಷರ ಅಂದರೆ ಬೋಲ್ಡ್ ಮಾಡಬಹುದು ಎಂಬುದನ್ನು ತಿಳಿಯುತ್ತೀರಿ. ಸುಲಭ ಕೆ ಕುಲಕರ್ಣಿ ಹೆಸರನ್ನು ಸೆಲೆಕ್ಟ್ ಮಾಡಿ. ಟೂಲ್ ಬಾರ್ಗೆ ಹೋಗಿ ಬೋಲ್ಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ ನಂತರ ಹೆಸರಿನ ಮೊದಲು ಮತ್ತು ನಂತರ 3 ಕೋಟ್ ಮಾರ್ಕ್ಸ್ ಬಂದು ಕುಳಿತಿರುತ್ತವೆ. ನಾವು ಈಗ ಸಾರಾಂಶದಲ್ಲಿ ದಪ್ಪ ಅಕ್ಷರ ಎಂದು ಬರೆಯಬೇಕು. ಈಗ ಮುನ್ನೋಟ ಬಟನ್ ಮೇಲೆ ಕ್ಲಿಕ್ ಮಾಡಿ ಬದಲಾವಣೆಯ ಪ್ರಿವ್ಯೂ ನೋಡಿ. ಈ ಹೆಸರು ಬೋಲ್ಡ್ ಆಗಿದೆಯೇ ಎಂದು ನೀವು ನೋಡಬಹುದು. ನಾವು ಈಗ ಪುಟವನ್ನು ಉಳಿಸಿ ಬಟನ್ ಕ್ಲಿಕ್ ಮಾಡಿದ್ದೇವೆ. ಹೀಗೆ ತಿದ್ದುಪಡಿಯ ಸಮೇತ ಈ ಲೇಖನ ಸೇವ್ ಮಾಡಲಾಗಿದೆ. ಕನ್ನಡ ವಿಕಿಪೀಡಿಯಾದ ಸುಲಭ ಕುಲಕರ್ಣಿ ಲೇಖನವನ್ನು ನೋಡಿ. ಈ ಲೇಖನದಲ್ಲಿ ಪುಣೆ ಎಂಬ ಪದವನ್ನು ನೀವು ನೋಡಬಹುದು. ಈ ಪದವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ವಿಕಿಪೀಡಿಯಾದಲ್ಲಿರುವ ಇತರೆ ಲೇಖನಕ್ಕೆ ಜೋಡಿಸಬಹುದು ಎಂಬುದನ್ನು ಈಗ ನೋಡೋಣ. ನೀವು ಪುಣೆ ಪದದ ಮೊದಲು ಹಾಗೂ ನಂತರ 2 ಸ್ಕ್ವೇರ್ ಬ್ರಾಕೆಟ್ಗಳನ್ನು ಹಾಕಿ. ಈಗ ನಾವು ಮಾಡಿದ ಬದಲಾವಣೆಗಳನ್ನು ಪ್ರಿವ್ಯೂ ಅಥವಾ ಮುನ್ನೋಟ ಬಟನ್ ಕ್ಲಿಕ್ ಮಾಡುವ ಮೂಲಕ ನೋಡಬಹುದು. ಬನ್ನಿ, ಈಗ ನಾವು ವಿಕಿಪೀಡಿಯಾದ ಲೇಖನದಲ್ಲಿ ಉಲ್ಲೇಖಗಳನ್ನು ಸೇರಿಸುವ ರೀತಿಯನ್ನು ನೋಡೋಣ. ಭೌತಶಾಸ್ತ್ರದ ಪ್ರೊಫೆಸರ್ ಆಗಿದ್ದಾರೆ ಎಂದು ಬರೆದ ಸಾಲನ್ನು ನೋಡಿ. ಈ ಸಾಲಿನ ಕೊನೆಯಲ್ಲಿ ಮೌಸ್ ಕರ್ಸರ್ ಇಡೋಣ. ನಂತರ ಟೂಲ್ ಬಾರ್ನಲ್ಲಿ ಒಂದು ಪುಸ್ತಕದ ಸಣ್ಣ ಚಿತ್ರದ ರೀತಿ ಇರುವ ರೆಫರೆನ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇನ್ಸರ್ಟ್ ರೆಫರೆನ್ಸ್ ಎಂದು ಬರೆದ ಒಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ. ಇದರ ಒಳಗೆ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ವೆಬ್ಸೈಟ್ನ ವಿಳಾಸವನ್ನು ಇನ್ನೊಂದು ಟ್ಯಾಬ್ನಿಂದ ಕಾಪಿ ಪೇಸ್ಟ್ ಮಾಡಿ. ಇದರ ನಂತರ ನಿಮಗೆ ಉಲ್ಲೇಖ ಅಥವಾ ರೆಫರೆನ್ಸ್ ಈ ರೀತಿ ಕಾಣಿಸಿಕೊಳ್ಳುತ್ತದೆ. ಉಲ್ಲೇಖಗಳ ಪಟ್ಟಿ ಮಾಡಲು ನಾವು ಲೇಖನದ ಅಂತ್ಯದಲ್ಲಿ ರೆಫರೆನ್ಸಸ್ನನ್ನು ಸೇರಿಸಬೇಕು. ಈಗ ನೀವು ನಿಮ್ಮ ಲೇಖನಕ್ಕೆ ಒಂದು ಉಲ್ಲೇಖವನ್ನು ಸೇರಿಸಿದ್ದೀರಿ. ಈಗ ನಿಮ್ಮ ಲೇಖನ ಸಂಪೂರ್ಣವಾಗಿದೆ. ನೀವೀಗ ಒಬ್ಬ ಕನ್ನಡ ವಿಕಿಪೀಡಿಯನ್ ಆಗಿದ್ದೀರಿ. ಕನ್ನಡ ವಿಕಿಪೀಡಿಯಾದಲ್ಲಿ ಮಾಹಿತಿಯನ್ನು ಸೇರಿಸುವ ಮೂಲಕ ಕನ್ನಡಿಗರಿಗೆ ನಮ್ಮ ಭಾಷೆಯಲ್ಲೇ ಮಾಹಿತಿ ಹಂಚಲು ನೆರವಾಗಿ.